ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಪ್ರಥಮ PUC ವಿದ್ಯಾರ್ಥಿಗಾಗಿ ಅಕೌಂಟೆನ್ಸಿ ಕ್ಲಾಸಸ್ ಮಾಡ್ತಾಯಿದ್ದೀವಿ. ಹಿಂದಿನ ಕೆಲವೊಂದು ವಿಡಿಯೋದೊಳಗೆ ಎಲ್ಲ ನಾವು ಅಕೌಂಟ್ಸ್ ಬುಕ್ ಕೀಪಿಂಗ್ ಬಗ್ಗೆ, ಅಬ್ಜೆಕ್ಟಿವ್ಸ್ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಎಲ್ಲ ಕಲ್ತಿದ್ದೀವಿ. ಇವತ್ತಿನ ಒಂದು ವಿಡಿಯೋದೊಳಗೆ ಮೀನಿಂಗ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಅಂದರೆ ಏನು? ಅಕೌಂಟಿಂಗ್ ಮೀನ್ಸ್ ಕ್ಲಾಸಿಫೈಯಿಂಗ್, ರಿಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ and analyzing them, finally preparing the trading account, profit and loss account and balance sheet. No, accounting, bookkeeping means writing or recording day-to-day business transactions in a set of books in a systematic manner. Just bookkeeping ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು bookkeeping means writing or recording day-to-day business transactions in a set of books in a systematic manner. ಈಗ ಅಕೌಂಟಿಂಗ್ ಅಂದರೆ ಏನು? ಮೀನಿಂಗ್ ಆಫ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ ಮೀನ್ಸ್ ಕ್ಲಾಸಿಫೈಯಿಂಗ್, ರಿಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಪ್ರತಿ ದಿವಸ ಬಿಸ್ನೆಸ್ದಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ಕ್ಲಾಸಿಫೈ ಮಾಡೋದು. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಈ ರೀತಿ ಕ್ಲಾಸಿಫಿಕೇಷನ್ ಮಾಡಿ ರಿಕಾರ್ಡಿಂಗ್ ಮಾಡಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಅನಲೈಸಿಂಗ್ ದೆಮ್, ಅವನ್ನ ಅನಲೈಸ್ ಮಾಡಿ ವಿ ವಿಲ್ ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಯಾವಾಗ ಬರ್ತವೆ? ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. Trading account, first part of the final accounts, it is prepared in order to find out the gross profit. Profit and loss account, second part of the final accounts, it is prepared in order to find out the net profit. Balance sheet is a mere statement, it is prepared in order to find out the financial position of the business. No, ಇದನ್ನು ಮಾಡಲಿಕ್ಕೆ ನಾವು ಅಕೌಂಟಿಂಗ್ ಅಂತೀವಿ. ದೆನ್ ಮೀನಿಂಗ್ ಆಫ್ ಅಕೌಂಟೆನ್ಸಿ. ಅಕೌಂಟೆನ್ಸಿ ಅಂದರೆ ಏನು? ಅಕೌಂಟೆನ್ಸಿ is a science. It has its a set of rules and regulations. It relates to the making of rules. And principles to be followed while recording the business transactions. ಇಲ್ಲಿ ಅಕೌಂಟಿಂಗ್ ಮತ್ತು ಅಕೌಂಟೆನ್ಸಿಗೆ ಏನು ಡಿಫ್ರೆನ್ಸ್ ಅದ ಅಂದರೆ, ದಟ್ ಈಸ್ ಅಕೌಂಟಿಂಗ್ ಮೀನ್ಸ್ ಕ್ಲಾಸಿಫೈಯಿಂಗ್, ರಿಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಅನಲೈಸಿಂಗ್ ದೆಮ್ ಆ್ಯಂಡ್ ಪ್ರಿಪೇರಿಂಗ್ ದಿ ಫೈನಲ್ ಅಕೌಂಟ್ಸ್. ಆ್ಯಕ್ಚುವಲ್ ವರ್ಕ್ ಈಸ್ ಡನ್ ಇನ್ ಅಕೌಂಟಿಂಗ್. But in case of accountancy, what happens? Accountancy, it is a subject, it is a science. No, it has its a set of rules and regulations. No, it makes the principles. It prepares the principles, rules and regulations for recording the business transactions. ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನು ನಾವು ಅಕೌಂಟಿಂಗ್ದೊಳಗೆ ಮಾಡ್ತೀವಿ, ಅವನ್ನ ಮಾಡಲಿಕ್ಕೆ ನಾವು ಏನು ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು. ಆ ರೂಲ್ಸ್, ರೆಗ್ಯುಲೇಷನ್ಸ್ ಮತ್ತು ಪ್ರಿನ್ಸಿಪಲ್ಸನ್ನು ಫ್ರೇಮ್ ಮಾಡೋದು ಯಾವುದು? ಅಕೌಂಟೆನ್ಸಿ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಎ ಅಕೌಂಟೆನ್ಸಿ ಈಸ್ ಎ ಸೈನ್ಸ್. ಇಟ್ ಹ್ಯಾಸ್ ಇಟ್ಸ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಟ್ ರಿಲೇಟ್ಸ್ ಟು ದಿ ಮೇಕಿಂಗ್ ಆಫ್ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ವೈಲ್ ರಿಕಾರ್ಡಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಇವಾಗ ಡಿಫ್ರೆನ್ಸಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗ್. ಬುಕ್ ಕೀಪಿಂಗ್ ಮತ್ತು ಅಕೌಂಟಿಂಗ್ದೊಳಗೆ ಏನು ಡಿಫ್ರೆನ್ಸ್ ಅದಾವೆ ನೋಡೋಣ. ಬುಕ್ ಕೀಪಿಂಗ್ ರೆಫರ್ಸ್ ಟು ರಿಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಆ್ಯನ್ ಆರ್ಡರ್ಲಿ ಮ್ಯಾನರ್ ಇನ್ ದ ಜರ್ನಲ್ ಆರ್ ಸಬ್ಸಿಡರಿ ಬುಕ್ಸ್ ಆ್ಯಂಡ್ ಪೋಸ್ಟಿಂಗ್ ದೆಮ್ ಟು ಲೆಜರ್. ಬುಕ್ ಕೀಪಿಂಗ್ ಅಂದರೆ ಜಸ್ಟ್ ರಿಕಾರ್ಡಿಂಗ್ ಆಫ್ ದಿ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಆ್ಯನ್ ಆರ್ಡರ್ಲಿ ಮ್ಯಾನರ್ ಇನ್ ದ ಜರ್ನಲ್ ಆರ್ ಸಬ್ಸಿಡರಿ ಬುಕ್ಸ್, ಆಮೇಲೆ ಪೋಸ್ಟ್ ದೆಮ್ ಟು ಲೆಜರ್. ದಟ್ ಈಸ್ ದಿ ವರ್ಕ್ ಆಫ್ ಬುಕ್ ಕೀಪಿಂಗ್. ಬಟ್ ಅಕೌಂಟಿಂಗ್, ಇಟ್ ಇನ್ವಾಲ್ವ್ಸ್ ನಾಟ್ ಓನ್ಲಿ ರಿಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಬಟ್ ಪ್ರೆಸೆಂಟಿಂಗ್ ದ ಸೇಮ್ ಇನ್ ದ ಫಾರ್ಮ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಬುಕ್ ಕೀಪಿಂಗ್ದೊಳಗೆ ಏನಾಗ್ತದೆ? ಓನ್ಲಿ ರಿಕಾರ್ಡಿಂಗ್ ಆಫ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗ್ತದೆ ಇನ್ನೇ ಜರ್ನಲ್ ಆರ್ ಸಬ್ಸಿಡರಿ ಬುಕ್ಸ್, ಆಮೇಲೆ ಪೋಸ್ಟಿಂಗ್ ಮಾಡ್ತೀವಿ ಲೇಜರಿಗೆ. ಆದರೆ ಅಕೌಂಟಿಂಗ್ ಇನ್ವಾಲ್ವ್ಸ್ ನಾಟ್ ಓನ್ಲಿ ರಿಕಾರ್ಡಿಂಗ್ ಆಫ್ ದಿ ಟ್ರಾನ್ಸಾಕ್ಷನ್ಸ್ ಬಟ್ ಆಲ್ಸೋ ಪ್ರಿಪ್ರೇಷನ್ ಆರ್ ಪ್ರೆಸೆಂಟಿಂಗ್ ಇನ್ ದ ಫಾರ್ಮ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡೋದು ಇದ್ರೊಳಗೆ ಅಕೌಂಟಿಂಗ್ದೊಳಗೆ. ದಿಸ್ ಈಸ್ ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಒನ್ ಈಸ್ ಬುಕ್ ಕೀಪಿಂಗ್. ಇಟ್ ಓನ್ಲಿ ಮೇಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಎ ಬಿಸ್ನೆಸ್ ಇನ್ ಎ ಸೆಟ್ ಆಫ್ ಬುಕ್ಸ್. ಬುಕ್ ಕೀಪಿಂಗ್ ಅಂದರೆ ಇಟ್ ಓನ್ಲಿ ಮೇಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಎ ಬಿಸ್ನೆಸ್ ಇನ್ ಎ ಸೆಟ್ ಆಫ್ ಬುಕ್ಸ್. ಆದರೆ ಅಕೌಂಟಿಂಗ್, ಆ್ಯನ್ ಅಕೌಂಟೆಂಟ್ ಅನಲೈಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. It is the second difference. Then third one is bookkeeping. It acts on the basis and the basis for accounting. Bookkeeping is just an basis for accounting because first we have to record the transactions. ಆ ಒಂದು ಟ್ರಾನ್ಸಾಕ್ಷನ್ಸ್ ಬರೆದು ಎಂಟ್ರಿ ಆಗಿ ಪೋಸ್ಟಿಂಗ್ ಆದಮೇಲೆ ದ ಅಕೌಂಟಿಂಗ್ ವರ್ಕ್ ವಿಲ್ ಸ್ಟಾರ್ಟ್. ಆ್ಯಕ್ಚುಲಿ ಅಕೌಂಟಿಂಗ್
ಇಟ್ ಬಿಗಿನ್ಸ್ ವೇರ್ ಬುಕ್ ಕೀಪಿಂಗ್ ಎಂಡ್ಸ್. ಎಲ್ಲಿ ಬುಕ್ ಕೀಪಿಂಗ್ ಎಂಡ್ ಆಗ್ತದೆ ಅಲ್ಲಿ ಅಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ. ಬುಕ್ ಕೀಪಿಂಗ್ದೊಳಗೆ ಓನ್ಲಿ ರಿಕಾರ್ಡಿಂಗ್ ಆಫ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸೆಟ್ ಆಫ್ ಬುಕ್ಸ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಜರ್ನಲ್ ಮತ್ತು ಸಬ್ಸಿಡರಿ ಬುಕ್ಸ್ನಲ್ಲಿ ಎಂಟ್ರಿ ಮಾಡ್ತೀವಿ, ಅದನ್ನು ಲೇಜರ್ ಪೋಸ್ಟಿಂಗ್ ಮಾಡ್ತೀವಿ, ಅಲ್ಲಿಗೆ ಮುಗೀತು. ಮುಂದೆ ಏನಾಗ್ತದೆ, ಅಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ. ನೋ ದೆನ್ ಫೋರ್ತ್ ಡಿಫ್ರೆನ್ಸ್ ಇಸ್ ಇಟ್ ಈಸ್ ಅನ್ ಆರ್ಟ್ ಆಫ್ ರಿಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇನ್ ಆ್ಯನ್ ಸಿಸ್ಟಮೆಟಿಕ್ ಮ್ಯಾನರ್, ಸಿಸ್ಟಮೆಟಿಕ್ ವೇ. ಬುಕ್ ಕೀಪಿಂಗ್ ಅಂದರೆ ಇಟ್ ಈಸ್ ಅನ್ ಆರ್ಟ್ ಆಫ್ ರಿಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮೆಟಿಕ್ ವೇ. ಅಕೌಂಟಿಂಗ್ it involved recording, classifying, summarizing and interpretation of the business transactions. No, accounting is involved. No, accounting ಅಂದರೆ it involved recording of the transaction ಇರ್ತದೆ, classifying ಇರ್ತದೆ, summarizing ಇರ್ತದೆ, analyzing ಇರ್ತದೆ, interpretation of the business transactions to prepare the financial statements ಇರ್ತದೆ ಅಕೌಂಟಿಂಗ್ಗಳು. No, last difference, book keeping it is done by clerks without special skills. ಬುಕ್ ಕೀಪಿಂಗ್ ಅಂದರೆ ಟ್ರಾನ್ಸಾಕ್ಷನ್ಸ್ ಆದಂಥ ಟ್ರಾನ್ಸಾಕ್ಷನ್ಸ್ ದಿನ ಎಂಟ್ರಿ ಮಾಡಲಿಕ್ಕೆ ಜಸ್ಟ್ ಒಬ್ಬ ಕ್ಲರ್ಕ್ ಆದರೂ ಮಾಡ್ತಾರೆ, ಅವ್ರಿಗೆ ಅಕೌಂಟಿಂಗ್ ನಾಲೆಜೇ ಇರಬೇಕಂತ ಇಲ್ಲ. ಆದರೆ ಇನ್ ಕೇಸ್ ಆಫ್ ಅಕೌಂಟಿಂಗ್ದೊಳಗೆ ಇಟ್ ಈಸ್ ಡನ್ ಬೈ ಅಕೌಂಟೆಂಟ್ಸ್ ವಿತ್ ಸ್ಪೆಷಲ್ ನಾಲೆಜ್ ಇನ್ ಅಕೌಂಟಿಂಗ್. ಅಕೌಂಟಿಂಗ್ ಮಾಡಬೇಕಂದ್ರೆ ಈ ರಿಕಾರ್ಡಿಂಗ್, ಸಮರೈಸಿಂಗ್, ಅನಲೈಸಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕಂದ್ರೆ ಕ್ವಾಲಿಫೈಡ್ ಅಕೌಂಟೆಂಟ್ ಇರಬೇಕು, ಅವನಿಗೆ ಅಕೌಂಟಿಂಗ್ ನಾಲೆಜ್ ಇರಬೇಕು, ಕ್ವಾಲಿಫೈಡ್ ಇರಬೇಕು, ಅವ ಮಾತ್ರ ಮಾಡಲಿಕ್ಕೆ ಸಾಧ್ಯದ. ನೋ ಅಕೌಂಟಿಂಗ್. ಆದರೆ ಬುಕ್ ಕೀಪಿಂಗನ್ನು ಯಾರು ಬೇಕಾದರೂ ಮಾಡ್ಬೋದು, ಜಸ್ಟ್ ಅ ಕ್ಲರ್ಕ್ ವಿಲ್ ರಿಕಾರ್ಡ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಈ ಒಂದು ಸಬ್ಜೆಕ್ಟ್ ನಿಮಗೆ ತಿಳಿತಂತ ಅನ್ನಿಸ್ತದೆ. ನೋ ತಿಳಿದಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಳಗೆ ಮತ್ತು ಮುಂದಿನ ಒಂದು ಟಾಪಿಕನ್ನು ನೋಡೋಣ. ಧನ್ಯವಾದಗಳು.